ಯಾರ್ಯಾರು ಆಗತ್ತಾ ಆಲ್ ಅಲಾಂಗ್ ಎಪಿಸೋಡ್ 1ನ ದೊಡ್ಡ ಸ್ಕ್ರೀನಲ್ಲಿ ಅಪ್ಪ ಅಮ್ಮ ಎಲ್ಲಾನು ಕೂರಿಸ್ಕೊಂಡು ನೋಡಿದ್ರು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬ್ರದರ್. ಏನ್ ನಾನು ನೋಡಲ್ಲ ಅನ್ಕೊಂಡಿದ್ನೋ ಅದನ್ನ ಬೆಳಗ್ಗೆ ಟಿವಿ ಸ್ಕ್ರೀನಲ್ಲಿ ಎಲ್ಲಾನು ಕೂರಿಸ್ಕೊಂಡು ನೋಡಿದೆ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಮಾರ್ವೆಲ್ನ ಪ್ರತಿಯೊಂದು ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಆಗತ್ತಾ ಆಲ್ ಅಲಾಂಗ್ ಸೀರೀಸ್ನ ಫಸ್ಟ್ 2 ಎಪಿಸೋಡ್ಸ್ ರಿಲೀಸ್ ಆಯಿತು. ಆ್ಯಂಡ್ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಒಂಥರ ಆವ್ರೇಜ್ ಅನ್ಬಹುದು. ಯಾಕಂದರೆ ಇನ್ನ ಈ ಸ್ಟೋರಿ ಪಿಕಪ್ ಆಗ್ತಿದೆ, ಸೊ ಸ್ಲೋ ಸ್ಟಾರ್ಟ್ ಅನ್ಬಹುದು. ಸೊ ಈಗ ಈ ವಿಡಿಯೋಯಲ್ಲಿ ಈ 2 ಎಪಿಸೋಡ್ ಬಗ್ಗೆ ಮಾತಾಡೋಣ. ಸೊ ಲೆಟ್ಸ್ ಗೋ. ಸೊ ಆಗತ್ತಾ ಆಲ್ ಅಲಾಂಗ್ ಸೀರೀಸ್ ನಡೆಯೋದು ವ್ಯಾಂಡಾ ವಿಷನ್ ಸೀರೀಸ್ ಮುಗಿದು 3 ವರ್ಷ ಆದಮೇಲೆ. ಸೊ ವ್ಯಾಂಡಾ ವೆಸ್ಟ್ ವ್ಯೂಯಲ್ಲಿ ಕ್ರಿಯೇಟ್ ಮಾಡಿದ್ದ ಎಕ್ಸ್ ಈಗ ಡೆಸ್ಟ್ರಾಯ್ ಆಗಿ ಅಲ್ಲಿರೋ ಎಲ್ಲರೂ ಕೂಡ ಆಚೆ ಹೋದ್ರು ಅವ್ರ ಲೈಫ್ ಕಂಟಿನ್ಯೂ ಮಾಡೋಕ್ಕೆ. ಆದರೆ ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಾವು ಆಗತ್ತಾ ನೋಡ್ತೀವಿ ಒಂದು ಕ್ರೈಮ್ ಸೀನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬರ್ತಿದ್ದಾಳೆ. ಆ್ಯಂಡ್ ಆಗ ನಾವು ವ್ಯಾಂಡಾ ವಿಷನ್ ಸೀರೀಸಲ್ಲಿ ನೋಡಿದ್ದ ಅರ್ಬ್ ಕ್ಯಾರೆಕ್ಟರ್ ನೋಡ್ತೀವಿ. ಸೊ ಇಲ್ಲಿ ಅರ್ಬ್ ಆಗತ್ತಾ ಕೊಲೀಗಾಗಿ ಕೆಲಸ ಮಾಡ್ತಿರ್ತಾನೆ. ಸೊ ಆಗ ಅರ್ಬ್ ಆ ಕ್ರೈಮ್ ಸೀನ್ ಬಗ್ಗೆ ಆಗತ್ತಾಗೆ ಹೇಳ್ತಿರುವಾಗ ಅವನು ಹೇಳ್ತಾನೆ, ಈ ಡೆಡ್ ಬಾಡಿ ನೇಮ್ ಬಂದು ಜೇನ್ ಡೋ ಅಂತ. ಆ್ಯಂಡ್ ಅವಳ ಹತ್ರ ಒಂದು ಲೈಬ್ರರಿ ಬುಕ್ದು ಒಂದು ಪೇಜ್ ಇತ್ತು. ಅವಳ ಬಾಡಿ ಯಾವುದೋ ಒಂದು ಹೆವಿ ಆಬ್ಜೆಕ್ಟಿಂದ ಕ್ರಶ್ ಆಗಿದೆ. ಆದರೆ ಇಷ್ಟೆಲ್ಲ ಗೊತ್ತಾದರೂ ಸಹ ಇಲ್ಲಿವರೆಗೂ ನಮಗೆ ಆ ಡೆಡ್ ಬಾಡಿಯ ಮುಖ ತೋರಿಸಲ್ಲ. ಆದರೆ ನಮಗೆ ಗೊತ್ತು ಈ ಡೆಡ್ ಬಾಡಿ ಯಾವುದು ಅಂತ. ಸೊ ಡಾಕ್ಟರ್ ಸ್ಟ್ರೇಂಜ್ ಇನ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿ ಎಂಡಲ್ಲಿ ವಂಡರ್ ಗೋಲ್ಡ್ ಮೌಂಟೇನ್ನ ವ್ಯಾಂಡಾ ಬೀಳ್ಸಿ ಅವಳು ಕೂಡ ಸಾಯ್ತಾಳೆ. ಇಲ್ಲಿ ಅವರು ವ್ಯಾಂಡಾ ಸತ್ಲು ಅಂತ ಹೇಳಕ್ಕೆ ಹೋಗ್ತಿದ್ದಾರೆ. ಆದರೆ ನಮಗೂ ಗೊತ್ತು ನಿಮಗೂ ಗೊತ್ತು ವ್ಯಾಂಡಾ ಸತ್ತಿರಲ್ಲ ಅಂತ. ಸೊ ಆಗತ್ತಾ ಆ ಡೆಡ್ ಬಾಡಿಯ ಸುತ್ತಮುತ್ತ ಚೆಕ್ ಮಾಡಕ್ಕೆ ಹೋಗ್ತಿರುವಾಗ ಆಗ ಆಗತ್ತಾಗೆ ಒಂದು ಲಾಕೆಟ್ ಸಿಗುತ್ತೆ. ಆ್ಯಂಡ್ ನೀವು ಜ್ಞಾಪಕ ಮಾಡಿಕೊಂಡ್ರೆ ಈ ಲಾಕೆಟ್ ವ್ಯಾಂಡಾ ವಿಷನ್ ಸೀರೀಸಲ್ಲಿ ಆಗತ್ತಾ ಹತ್ರ ಇರುತ್ತೆ. ಆ್ಯಂಡ್ ಮುಂದೆ ನಮಗೆ ಆ ಡೆಡ್ ಬಾಡಿ ಸತ್ತಿರುವ ಲೊಕೇಶನ್ ಕೂಡ ಗೊತ್ತಾಗುತ್ತೆ. ಸೊ ಆ ಡೆಡ್ ಬಾಡಿಯ ಉಗ್ರಿಂದ ಗೊತ್ತಾಗುತ್ತೆ ದಟ್ ಆ ಡೆಡ್ ಬಾಡಿ ಸತ್ತಿದ್ದು ಈಸ್ಟರ್ನ್ ಯುರೋಪಲ್ಲಿ ಅಂತ. ಸೊ ಕಾಮಿಕ್ಸಲ್ಲಿ ವಂಡರ್ ಗೋಲ್ಡ್ ಮೌಂಟೇನ್ ಇರೋದು ಈಸ್ಟರ್ನ್ ಯುರೋಪಲ್ಲೇ. ಆ್ಯಂಡ್ ಮುಂದೆ ನಾವು ಈ ಎಪಿಸೋಡ್ನ ಇಂಟ್ರೋ ನೋಡ್ತೀವಿ. ಸೊ ಇಲ್ಲಿ ಬರೋ ಇಂಟ್ರೋನ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಬರೋ ಎಲ್ಲ ನೇಮ್ಸ್ ಕೂಡ ವ್ಯಾಂಡಾ ವಿಷನ್ ಸೀರೀಸಲ್ಲಿ ವ್ಯಾಂಡಾ ಕ್ರಿಯೇಟ್ ಮಾಡಿದ ಎಕ್ಸ್ ಒಳಗೆ ಯಾರ್ಯಾರಿದ್ರು ಅವ್ರ ನೇಮ್ಸೇ ನೋಡ್ತೀವಿ. ಸೊ ಮುಂದೆ ನೀವು ನೋಡ್ಬೋದು ಈ ಸೀರೀಸ್ ಡ್ಯಾನಿಷ್ನ ಒಂದು ಸೀರೀಸ್ ಆದ ವ್ಯಾಂಡಾ ವಿಶ್ ಡಿಸೆನ್ ಅಂತ ಒಂದು ಸೀರೀಸ್ನ ಬೇಸ್ಡ್ ಆಗಿರುತ್ತೆ ಅಂತ. ಸೊ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಆಗತ್ತಾ ಆ ಲೈಬ್ರರಿ ಪೇಜ್ ಎತ್ಕೊಂಡು ಲೈಬ್ರರಿಗೆ ಹೋಗ್ತಾಳೆ. ಸೊ ಆಗ ಗೊತ್ತಾಗುತ್ತೆ ವ್ಯಾಂಡಾ ಅಥವಾ ಜೇನ್ ಡೋ ಈ ಲೈಬ್ರರಿಯಲ್ಲಿ ಡೈಲಾಗ್ ಆ್ಯಂಡ್ ರಿಟಾರಿಕಲ್ ನೋನ್ ಹಿಸ್ಟ್ರಿ ಆಫ್ ಲರ್ನಿಂಗ್ ಆ್ಯಂಡ್ ಡಿಬೇಟ್ ಬುಕ್ ತಗೊಂಡಿರ್ತಾಳೆ ಅಂತ. ಸೊ ಈ ಬುಕ್ನ ಟೈಟಲಲ್ಲಿ ಎಲ್ಲ ಸ್ಟಾರ್ಟಿಂಗ್ ಆಲ್ಫಾಬೆಟ್ನ ಜಾಯಿನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಬುಕ್ ಬಂದು ಡಾರ್ಕೋಲ್ಡ್ ಅಂತ. ಸೊ ವ್ಯಾಂಡಾ ಈ ಲೈಬ್ರರಿಗೆ ಬಂದು ಡಾರ್ಕೋಲ್ಡ್ ಬುಕ್ನ ಓದ್ತಿದ್ಲು. ಆದರೆ ಈಗ ಆಗತ್ತಾ ಅಲ್ಲಿ ಹೋಗಿ ನೋಡಿದ್ರೆ ಬುಕ್ ಅಷ್ಟೇ ಅಲ್ಲ, ಇಡೀ ಸೆಕ್ಷನ್ ಕೂಡ ಬರ್ನ್ ಆಗಿರುತ್ತೆ. ಸೊ ಇದು ಹೇಗೆ ಅಂದರೆ ವಾಪಸ್ ನಾವು ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಗೆ ಹೋಗ್ತೀವಿ. ಆ್ಯಂಡ್ ಅಲ್ಲಿ ವ್ಯಾಂಡಾ ಡಾರ್ಕೋಲ್ಡ್ನ ಪ್ರತಿಯೊಂದು ಕಾಪಿನ ಬರ್ನ್ ಮಾಡ್ತಾಳೆ ಸೊ ದಟ್ ಯಾರಿಗೂ ಕೂಡ ಸಿಗಬಾರ್ದು ಅಂತ. ಸೊ ಆಗ್ಲಿಂದ ನಾನು ವ್ಯಾಂಡಾ ಬಗ್ಗೆನೇ ಜಾಸ್ತಿ ಹೇಳ್ತಾ ಇದ್ದೀನಿ, ಯಾಕಂದರೆ ಕನ್ಫರ್ಮ್ ಆಗಿದೆ ದಟ್ ವ್ಯಾಂಡಾ ಮತ್ತೆ ವಾಪಸ್ ಬರ್ತಿದ್ದಾಳೆ. ಆ್ಯಂಡ್ ಅಷ್ಟೇ ಅಲ್ಲ, ನವೆಂಬರ್ 6, 2026ಗೆ ಸ್ಕಾರ್ಲೆಟ್ ವಿಟ್ಸ್ನ ಸೋಲೋ ಮೂವಿ ಕೂಡ ಬರ್ತಿದೆ. ಸೊ ಲೈಬ್ರರಿಯಿಂದ ಆಗತ್ತಾ ವಾಪಸ್ ಸ್ಟೇಷನ್ಗೆ ಹೋಗ್ತಾಳೆ. ಆ್ಯಂಡ್ ಅಲ್ಲಿ ನಾವು ಒಂದು ಹೊಸ ಕ್ಯಾರೆಕ್ಟರ್ ನೋಡ್ತೀವಿ. ಸೊ ನೀವು ನಾನು ಮಾಡಿರುವ ಆಗತ್ತಾ ಅಪ್ಡೇಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ದಟ್ ಇವಳು ಬಂದು ರಿಯೋ ವಿಡಾಲ್ ಅಂತ. ಸೊ ಕಾಮಿಕ್ಸಲ್ಲಿ ರಿಯೋ ವಿಡಾಲ್ ಅಂತ ಯಾವುದೇ ಕ್ಯಾರೆಕ್ಟರ್ ಇಲ್ಲ. ಈ ಕ್ಯಾರೆಕ್ಟರ್ನ ಈ ಸೀರೀಸ್ಗಾಗಿನೇ ಸ್ಪೆಷಲ್ ಆಗಿ ಮಾಡಿರೋದು. ಸೊ ಇವಳು ಆಗತ್ತಾನ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಆದರೆ ಮುಂದೆ ಆಗತ್ತಾ ರಿಯೋ ಫ್ಯಾಮಿಲಿಗೆ ಅಥವಾ ಏನೋ ಒಂದು ಮಾಡಿರ್ತಾಳೆ. ಸೊ ಅದರಿಂದ ಆಗತ್ತಾ ಬ್ರೇಕಪ್ ಮಾಡ್ಕೊತಾಳೆ. ಸೊ ಈಗ ಹೇಗೆ ವ್ಯಾಂಡಾ ಹತ್ರ ರೆಡ್ ಮ್ಯಾಜಿಕ್ ಪವರ್ ಮತ್ತು ಆಗತ್ತಾ ಹತ್ರ ಪರ್ಪಲ್ ಮ್ಯಾಜಿಕ್ ಪವರ್ ಇರುತ್ತೋ ಅದೇ ಥರ ರಿಯೋ ವಿಡಾಲ್ ಹತ್ರ ಅರ್ತ್ ಮ್ಯಾಜಿಕ್ ಅಂದರೆ ಗ್ರೀನ್ ಮ್ಯಾಜಿಕ್ ಪವರ್ ಇರುತ್ತೆ. ಆ್ಯಂಡ್ ನೀವು ನೋಡಬಹುದು ಈ ಎಪಿಸೋಡಲ್ಲಿ ರಿಯೋ ಆಗತ್ತಾಗೆ ವ್ಯಾಂಡಾ ಹಾಕಿದ ಸ್ಪೆಲ್ಲಿಂದ ಆಚೆ ಬರ್ಸೋಕ್ಕೆ ಟ್ರೈ ಮಾಡ್ತಿರ್ತಾಳೆ, ಅವಳಿಗೆ ಟೆಂಪ್ಟ್ ಮಾಡಿಸಿ. ಆ್ಯಂಡ್ ಮುಂದೆ ಆಗತ್ತಾ ಸ್ಟೇಷನಿಂದ ವಾಪಸ್ ಮನೆಗೆ ಹೋಗ್ತಾಳೆ. ಆ್ಯಂಡ್ ಅಲ್ಲಿ ನಾವು ನಿಕೋಲಸ್ ಸ್ಕ್ರ್ಯಾಚ್ ಅಂತ ಒಂದು ನೇಮ್ ನೋಡ್ತೀವಿ. ಸೊ ಕಾಮಿಕ್ಸಲ್ಲಿ ನಿಕೋಲಸ್ ಸ್ಕ್ರ್ಯಾಚ್ ಆಗತ್ತಾ ಮಗ ಆಗಿರ್ತಾನೆ, ಆದರೆ ಇವನು ಮಗ ಆಗಿರಲ್ಲ, ಇವನು ಬೋಳಿ ಮಗ ಆಗಿರ್ತಾನೆ. ಸೊ ಕಾಮಿಕ್ಸಲ್ಲಿ ನಿಕೋಲಸ್ ಸ್ಕ್ರ್ಯಾಚ್ ಒಂದು ಸೇಲಂ ಟೀಮ್ನ ಲೀಡರ್ ಆಗಿರ್ತಾನೆ. ಯಾರು ಅವ್ರ ಅಮ್ಮನೇ ಸಾಯಿಸೋಕ್ಕೆ ಆ ಟೀಮ್ನ ಕಳಿಸಿರ್ತಾನೆ. ಆ್ಯಂಡ್ ಇವನ್ಗೂ ಸೇಲಂ 7ಗೂ ತುಂಬಾನೇ ಕನೆಕ್ಟಿವಿಟಿ ಇದೆ. ಸೊ ಅದೇ ಹೇಗೆ ಅಂದರೆ ನಿಕೋಲಸ್ ಸ್ಕ್ರ್ಯಾಚ್ನ 7 ಮಕ್ಕಳೇ ಸೇಲಂ 7ನ ಟೀಮ್ ಆಗೋದು. ಆದರೆ ಎಲ್ಲ ಮಕ್ಕಳು ಕೂಡ ಬೇರೆ ಬೇರೆ ಬ್ರಾಂಚ್ ಅವರು. ಆ್ಯಂಡ್ ಈ ಸೇಲಂ 7 ಮತ್ತು ನಿಕೋಲಸ್ ಸ್ಕ್ರ್ಯಾಚ್ಗೆ ಒಂದು ಪವರ್ ಇರುತ್ತೆ.
ಅದೇನಂದ್ರೆ ಅವರು ಒಂದು ಪ್ರಾಣಿಯಾಗಿ ಚೇಂಜ್ ಆಗಬಹುದು. ಸೊ ಇಲ್ಲಿ ನನ್ನ ಥಿಯರಿ ಏನಂದ್ರೆ, ನೀವು ನೋಡಬಹುದು ನಿಕೋಲಸ್ ಕ್ರಾಚ್ ನೇಮ್ ಮುಂದೆ ಒಂದು ರ್ಯಾಬಿಟ್ ಇದೆ ಅಂಡ್ ಅಗಾಥಾ ವ್ಯಾಂಡಾವಿಷನ್ ಸೀರೀಸ್ ಇಂದ ಕೂಡ ಒಂದು ರ್ಯಾಬಿಟ್ ನ ಇಟ್ಕೊಂಡಿರ್ತಾಳೆ. ಸೊ ಮೇ ಬಿ ಅವಳ ಹತ್ರ ಇರೋ ರ್ಯಾಬಿಟ್ ಅವ್ರ ಮಗ ಆದ ನಿಕೋಲಸ್ ಕ್ರಾಚ್ ಆಗಿರಬಹುದಾ. ಅಂಡ್ ಆಗ ಅಗಾಥಾ ಮನೆಯಲ್ಲೇ ಯಾರೋ ಒಬ್ಬ ಕದಿಯಾಗಿ ಬರ್ತಾನೆ. ಆಗ ಅಗಾಥಾ ಅವನ್ನ ಹಿಡಿದು ವಾಪಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅಲ್ಲಿ ಅವಳಿಗೆ ಇವನ್ ಬಗ್ಗೆ ಯಾವುದೇ ತರಹ ಒಂದು ಇನ್ಫಾರ್ಮೇಶನ್ ಕೂಡ ಸಿಗಲ್ಲ. ಇನ್ಫ್ಯಾಕ್ಟ್ ಅವನಿಗೆ ಅಗಾಥಾ ಫೋಟೋಸ್ ತೋರಿಸ್ತಾಳೆ ಆ ಡೆಡ್ ಬಾಡಿದು ಅಂಡ್ ಆ ಫೋಟೋಸ್ ಫ್ಲವರ್ಸ್ ಆಗಿ ಚೇಂಜ್ ಆಗುತ್ತೆ. ಸೊ ಆಗ ನಮಗೆ ಗೊತ್ತಾಗುತ್ತೆ ಅವನು ಯಾಕೆ ಇವ್ರ ಮನೆಗೆ ಬಂದ ಅಂತ. ಅವನು ದ ವಿಚರ್ಸ್ ರೋಡ್ಗೆ ಹೋಗ್ಬೇಕು ಅಂತ ಇವ್ರ ಹತ್ರ ಬಂದಿರ್ತಾನೆ. ಅಂಡ್ ಆಗ ನಮಗೆ ಗೊತ್ತಾಗತ್ತೆ ಇವನೇ ಅಗಾಥಾನ ವ್ಯಾಂಡಾ ಆರ್ಕಿಡ್ ಸ್ಪೆಲ್ಲಿಂದ ಆಚೆ ಬರ್ಸೋದು ಅಂತ. ಅವನು ಸ್ಟೇಷನಲ್ಲಿ ಇರುವಾಗ ಅಗಾಥಾ ಮುಂದೆ ಒಂದು ಲ್ಯಾಟಿನಲ್ಲಿ ಪ್ರೇಯರ್ ಮಾಡ್ತಾನೆ. ಸೊ ಆ ಪ್ರೇಯರ್ ಇಂದಾನೆ ಅಗಾಥಾ ಆ ಸ್ಪೆಲ್ಲಿಂದ ಆಚೆ ಬರೋದು. ಸೊ ಆಗ ಅಗಾಥಾ ಆ ಫೋಟೋಸ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಶವಾಗಾರ ಅಥವಾ ಮಾರ್ಚರಿಗೆ ಹೋಗ್ತಾಳೆ ಆ ಡೆಡ್ ಬಾಡಿ ನೋಡೋಕ್ಕೆ. ಅಂಡ್ ಆಗ ಆ ಲೈಬ್ರರಿ ಪೇಜಲ್ಲಿ October 13th ವ್ಯಾಂಡಾ ಮ್ಯಾಕ್ಸಿಮಮ್ ನೇಮ್ ಕಾಣುತ್ತೆ. ಸೊ ಮೇ ಬಿ October 13th ಡಾಕ್ಟರ್ ಸ್ಟ್ರೇಂಜ್ ಇನ್ ಮಲ್ಟಿವರ್ಸ್ ಮ್ಯಾಡ್ನೆಸ್ ಮೂವಿ ನಡೆದಿರಬಹುದು. ಆ್ಯಂಡ್ ಅದ್ರ ಮೇಲೆ Jan 21st ಅಗಾಥಾ ಆರ್ಕ್ನೆಸ್ ನೇಮ್ ಬರುತ್ತೆ. ಸೊ ಅದು ಯಾಕೆ ಅಂದರೆ January 21st ವ್ಯಾಂಡಾವಿಷನ್ ಸೀರೀಸ್ ರಿಲೀಸ್ ಆಗಿತ್ತು. ಆ್ಯಂಡ್ ಆಗ ರಿಯೋ ಮತ್ತೆ ಕಾಣಿಸ್ಕೊತಾಳೆ. ಆ್ಯಂಡ್ ಆಗ ಅವಳು ಹೇಳ್ತಾಳೆ ಅವಳು ಸತ್ತೋದ್ಲು. ಅವಳು ಅಷ್ಟೇ ಅಲ್ಲ, ಡಾರ್ಕೋಲ್ಡ್ ಬುಕ್ ಕೂಡ. ಸೊ ಈಗ ಆದರೂ ಆ ಸ್ಪೆಲ್ಲಿಂದ ಆಚೆ ಬಾ ಅಂತ. ಆ್ಯಂಡ್ ಆಗ ಅಗಾಥಾ ವ್ಯಾಂಡಾವಿಷನ್ ಸೀರೀಸಲ್ಲಿ ಹಾಕಿದ ಎಲ್ಲ ಗೆಟಪ್ ಕೂಡ ರಿವರ್ಸ್ ಆರ್ಡರ್ ಇಂದ ಆಚೆ ಬರ್ತಾಳೆ. ಅಂಡ್ ಆಗ ಗೊತ್ತಾಗತ್ತೆ ಇಷ್ಟೆಲ್ಲ ಆಗಿದ್ದು ಒಂದು ಕನ್ಸಲ್ಲಿ ಅಥವಾ ಆ ಸ್ಪೆಲ್ಲಿಂದ ಅಂತ. ಆ್ಯಂಡ್ ನೀವಿಲ್ಲಿ ನೋಡಬಹುದು ವ್ಯಾಂಡಾವಿಷನ್ ಸೀರೀಸಲ್ಲಿ ಅಗಾಥಾ ಮನೆಗೂ ಇಲ್ಲಿರುವ ಮನೆಗೂ ಎಷ್ಟು ಚೇಂಜಸ್ ಆಗಿದೆ ಅಂತ. ಸೊ ಅಗಾಥಾ ಮೊದಲು ಬೇಸ್ಮೆಂಟಿಗೆ ಹೋಗಿ ಅವಳು ರ್ಯಾಬಿಟ್ನ ಎತ್ಕೊತಾಳೆ. ಆ್ಯಂಡ್ ಆಗ ಅವಳಿಗೆ ಗೊತ್ತಾಗತ್ತೆ ಅವಳ ಹತ್ರ ಈಗ ಯಾವುದೇ ಪವರ್ ಇಲ್ಲ ಅಂತ. ಯಾಕಂದರೆ ಈಗ ಡಾರ್ಕೋಲ್ಡ್ ಬುಕ್ ಇಲ್ಲ. ಸೊ ಅಗಾಥಾ ಒಬ್ಳು ವಿಚ್ ಆದರೂ ಸಹ ಅವಳಿಗೆ ಈಗ ಪವರ್ಸ್ ಇರಲ್ಲ. ಅಂಡ್ ಆಗ ಮತ್ತೆ ರಿಯೋ ನೋಡ್ತೀವಿ. ಆದರೆ ಈ ಸತಿ ಅಗಾಥಾನ ಸಾಯ್ಸಕ್ಕಾಗಿ ಬರ್ತಾಳೆ. ಆದರೆ ಸಾಯ್ಸಕ್ಕಾಗಲ್ಲ. ಅದ್ರ ಜೊತೆಗೆ ಅಗಾಥಾ ಅವಳಿಂದ ಪವರ್ಸ್ ತಗೊಳಕ್ಕೂ ಕೂಡ ಆಗಲ್ಲ. ಸೊ ಮೇ ಬಿ ಇದು ವಿಚರ್ಸ್ಗಳ ಕೆಲವೊಂದು ರೂಲ್ಸ್ ಇರಬೇಕೇನೋ. ಯಾಕಂದ್ರೆ ಅಗಾಥಾ ರಿಯೋ ಇಂದ ಪವರ್ಸ್ ತಗೊಂಡ್ರೆ ಅವಳು ಸಾಯ್ತಾಳೆ. ವಿಚರ್ಸ್ ಇಂದ ಪವರ್ಸ್ ತಗೊಬೇಕಂದ್ರೆ ಅವಳು ಅಟ್ಯಾಕ್ನ ಅಬ್ಸರ್ವ್ ಮಾಡಬೇಕು. ಸೊ ಆಗ ಅಗಾಥಾ ಹೇಳ್ತಾಳೆ ನನ್ನ ಪರ್ಪಲ್ ಪವರ್ ಬಂದ ಮೇಲೆ ಬಾ ಫೈಟ್ ಆಡೋಣ ಅಂತ. ಸೊ ಆಗ ರಿಯೋ ವಿಡಾಲ್ ಹೇಳ್ತಾಳೆ ಇವತ್ತು ರಾತ್ರಿ ಸೇಲಮ್ 7 ನಿನ್ನ ಹುಡ್ಕೊಂಡು ಬರ್ತಾರೆ ಅಂತ. ಸೊ ಈ ಸೇಲಮ್ 7 ಯಾರು? ಸೊ ಕಾಮಿಕ್ಸ್ ಅಲ್ಲಿ ಸೇಲಮ್ 7 ಒಬ್ಬೊಬ್ರ ಹತ್ರನೂ ಡಿಫ್ರೆಂಟ್ ಪವರ್ಸ್ ಇರುತ್ತೆ. ಆ್ಯಂಡ್ ಅಗಾಥಾನ ಫಸ್ಟ್ ಡೆತ್ ಕೂಡ ಆಗೋದು ಇವರಿಂದಾನೆ. ಸೊ ಸೇಲಮ್ 7 ಅವರು ಒಂದ್ಸತಿ ಅಗಾಥಾನ ಬೇರೆ ಡೈಮೆನ್ಷನ್ಗೆ ಹಾಕಿ ಕೂಡ ಹಾಕ್ತಾರೆ. ಆದರೆ ಆಗ ಫ್ಯಾಂಟಾಸ್ಟಿಕ್ 4 ಅವರು ಹೋಗಿ ಹೆಲ್ಪ್ ಮಾಡ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ಸೇಲಮ್ 7 ಅವರು ಅಗಾಥಾನ ಬೆಂಕಿಯಲ್ಲಿ ಹಾಕಿ ಸಾಯಿಸ್ತಾರೆ. ಸೊ ಅದಕ್ಕೆ ಅಗಾಥಾ ಸೇಲಮ್ 7 ಕಂಡ್ರೆ ಭಯ ಪಡೋದು. ಸೊ ಈಗ ಅಗಾಥಾ ಸೇಲಮ್ 7 ಇಂದ ಎಸ್ಕೇಪ್ ಆಗಬೇಕು. ಅದ್ರ ಜೊತೆಗೆ ಅವ್ರ ಪರ್ಪಲ್ ಪವರ್ ವಾಪಸ್ ಬರಬೇಕು. ಸೊ ಇದೆಲ್ಲ ಆಗಬೇಕಂದ್ರೆ ಅಗಾಥಾ ವಿಚರ್ಸ್ ರೋಡ್ಗೆ ಹೋಗಬೇಕು. ಸೊ ನಾನು ಓದಿದ್ದು ಒಂದು ಗವರ್ಮೆಂಟ್ ಹೈಸ್ಕೂಲಲ್ಲಿ. ಆ್ಯಂಡ್ ಅದರಲ್ಲಿ ನಮ್ಗೊಂದು ಪಾಠ ಇತ್ತು, ಆದರೆ ಯಾವುದು ಅಂತ ಜ್ಞಾಪಕ ಇಲ್ಲ. ಸೊ ಅದರಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಆ್ಯಂಡ್ ಅವರೆಲ್ಲರೂ ಕೂಡ ಬಡವರು. ಆದರೆ ಅವರು ಇರುವ ಒಂದು ಹಳ್ಳಿಯಲ್ಲಿ ನಂಬಿಕೆ ಏನಂದರೆ ಆ ಹಳ್ಳಿಯಲ್ಲಿ ಒಂದು ರಹಸ್ಯವಾದ ಒಂದು ರೋಡ್ ಇರುತ್ತೆ. ಆ್ಯಂಡ್ ಆ ರೋಡು ಡಿಫ್ರೆಂಟ್ ಲೆವೆಲ್ ಆಗಿ ಡಿವೈಡ್ ಆಗಿರುತ್ತೆ. ಆ್ಯಂಡ್ ಯಾರು ಆ ಎಲ್ಲ ಲೆವೆಲ್ನು ಕೂಡ ಕ್ರಾಸ್ ಮಾಡಿ ಕೊನೆವರೆಗೂ ಹೋಗ್ತಾರೋ ಅಲ್ಲಿ ಒಂದು ದೇವರು ಅವನೇನು ಕೇಳ್ತಾನೋ ಆ ವಿಶ್ನ ನಿಜ ಮಾಡ್ತಾರೆ ಅಂತ. ಸೊ ತುಂಬ ಜನ ಹೋಗ್ತಾರೆ ಅಲ್ಲಿಗೆ. ಆದರೆ ವಾಪಸ್ ಬರುತ್ತಾ ಅವ್ರ ಕಣ್ಣು ಕಾಲು ಕೈ ಏನು ಕೂಡ ಇರಲ್ಲ. ಸೊ ಆಗ ಆ ಫ್ಯಾಮಿಲಿಯಿಂದ ಒಬ್ಬ ಹುಡುಗ ಹೋಗ್ತಾನೆ. ಆ್ಯಂಡ್ ಅವನಿಗೂ ಕೂಡ ಪ್ರತಿಯೊಂದು ಲೆವೆಲ್ನ ಕಂಪ್ಲೀಟ್ ಮಾಡ್ತಾ ಹೋಗುವಾಗ ಅವನ ಕಣ್ಣು ಕೈ ಕಾಲೆಲ್ಲ ಹೋಗುತ್ತೆ. ಆದರೂ ಸಹ ಅವನು ಬಿಡ್ದಿರ ಆ್ಯಂಡ್ ಕೊನೆವರೆಗೂ ಹೋಗ್ತಾನೆ. ಆ್ಯಂಡ್ ಆಗ ಅಲ್ಲಿರೋ ಆ ದೇವರು ಇವನ್ನ ಮೊದಲಿನ ಥರ ಮಾಡ್ತಾರೆ. ಆ್ಯಂಡ್ ಆಗ ಆ ಹುಡುಗಗೆ ನೀನು ಏನು ಕೇಳ್ತೀಯೋ ಅದು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೋಡ್ನೇ ಮಾರ್ವೆಲಲ್ಲಿ ವಿಚರ್ಸ್ ರೋಡ್ ಅಂತ ಕರೆಯೋದು. ಸೊ ಈ ರೋಡ್ಗೆ ಅಗಾಥಾ ಮೊದಲೇ ಒಂದ್ಸತಿ ಹೋಗಿ ಸಕ್ಸಸ್ ಆಗಿರತ್ತೆ. ಸೊ ಈಗ ಅಗಾಥಾ ಸೆಕೆಂಡ್ ಟೈಮ್ ಹೋಗ್ತಿರೋದು. ಆ್ಯಂಡ್ ಅವ್ರ ಜೊತೆಗೆ ಆ ಹುಡುಗ ಕೂಡ ಬರ್ತಾನೆ, ಯಾಕಂದರೆ ಅವನಿಗೂ ಕೂಡ ಪವರ್ಸ್ ಬೇಕು ಅಂತ. ಸೊ ಇವನು ಬಂದು ವ್ಯಾಂಡಾ ಮಗ ಆದ ವಿಕನ್. ಸೊ ಕಾಮಿಕ್ಸಲ್ಲಿ ಇವನಿಗೂ ಕೂಡ ಬ್ಲೂ ಮ್ಯಾಜಿಕ್ ಪವರ್ ಇರುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಇವನ್ ನೇಮ್ ಆಗಿರಲಿ ಇವನು ಯಾರಾಗಿರಲಿ ಯಾವುದೂ ಸಹ ಅಗಾಥಾಗೆ ಗೊತ್ತಾಗಲ್ಲ. ಸೊ ನೀವಿಲ್ಲಿ ನೋಡಬಹುದು ಆ ಹುಡುಗ ಅವ್ನ ನೇಮ್ ಹೇಳುವಾಗ ಎಮ್ ಅಂತ ಬರುತ್ತೆ. ಸೊ ಈ ಎಮ್ ಅಂದರೆ ಅರ್ಥ ನಿಮಗೂ ಗೊತ್ತು ನಮಗೂ ಗೊತ್ತು. ಸೊ ಈ ಎಮ್ ಅಂದರೆ ಮೆಫೆಸ್ಟೋ. ಸೊ ಇದು ಕನ್ಫರ್ಮ್ ಕೂಡ ಆಗಿದೆ ದಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಮೆಫೆಸ್ಟೋ ನೇಮ್ ಬರುತ್ತೆ ಅಂತ. ಸೊ ಈಗ ಅಗಾಥಾ ಈ ವಿಚರ್ಸ್ ರೋಡ್ಗೆ ಹೋಗ್ಬೇಕಂದ್ರೆ ಕೆಲವೊಂದು ರೂಲ್ಸ್ ಇರುತ್ತೆ. ಸೊ ಈ ರೋಡ್ಗೆ ಹೈ ಲೆವೆಲ್ ವಿಚರ್ಸ್ ಹೋಗೋದು. ಆ್ಯಂಡ್ ಆ ಹೈ ಲೆವೆಲ್ ವಿಚರ್ಸ್ ಜೊತೆಗೆ
ನಾರ್ಮಲ್ ಅವರು ಕೂಡ ಹೋಗಬಹುದು. ಆ್ಯಂಡ್ ಆ ರೋಡ್ನ ಡೋರ್ ಓಪನ್ ಆಗಬೇಕಂದ್ರೆ ಕೆಲವೊಂದು ಮಂತ್ರ ಇರುತ್ತೆ ಆ್ಯಂಡ್ ಅದನ್ನ ಹೇಳಿದ್ರೆ ಮಾತ್ರ ಆ ಡೋರ್ ಕಾಣೋದು. ಸೊ ಈಗ ಹಗತಾ ಹತ್ರ ಯಾವುದೇ ತರಹ ಪವರ್ಸ್ ಕೂಡ ಇಲ್ಲ. ಸೊ ಅದಕ್ಕೆ ಈಗ ಹಗತಾ ಪವರ್ಸ್ ಇರೋ ವಿಚರ್ಸ್ನ ಹುಡುಕೊಂಡು ವೆಸ್ಟ್ ವ್ಯೂ ಇಂದ ಆಚೆ ಹೋಗ್ತಾಳೆ. ಆ್ಯಂಡ್ ಆಗ ನಾವು ಲಿಲಿಯಾ ಅಂತ ಒಂದು ಕ್ಯಾರೆಕ್ಟರ್ ಮೀಟ್ ಆಗ್ತೀವಿ. ಆ್ಯಂಡ್ ಯಾವುದೇ ವಿಚ್ ಕೂಡ ಹಗತಾನ ಮೊದಲು ಒಪ್ಪಲ್ಲ, ಯಾಕಂದರೆ ಆ ಟೈಮಲ್ಲಿ ಹಗತಾ ಒಂಥರ ಲೋಕಿ ಥರ ಏನು ಬೇಕಾದ್ರೂ ಮಾಡ್ತಿದ್ಲು ಅವಳು ಸೇಫ್ ಆಗ್ಬೇಕಂದ್ರೆ. ಸೊ ಲಿಲಿಯಾ ಬಂದು ಒಂದು ಫ್ಯೂಚರ್ ಕಾಣೋ ವಿಚ್. ಸೊ ಇವಳು ವಿಚರ್ಸ್ ರೋಡಲ್ಲಿ ಮುಂದೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಬಹುದು ಅಂತ. ಆ್ಯಂಡ್ ಆಗ ಲಿಲಿಯಾ ಒಂದು ಲಿಸ್ಟ್ ಕೊಡ್ತಾಳೆ ಆ್ಯಂಡ್ ಅದರಲ್ಲಿ ಒಂದು ಬ್ಲ್ಯಾಕ್ ಹಾರ್ಟ್ ಇರುತ್ತೆ. ಆ್ಯಂಡ್ ಈ ಬ್ಲ್ಯಾಕ್ ಹಾರ್ಟ್ನ ನಾವು ಎಪಿಸೋಡ್ 1 ನೋಡ್ತೀವಿ. ಆ್ಯಂಡ್ ಅದು ರಿಯೋ ಹೇಳ್ತಾಳೆ ಆ್ಯಂಡ್ ಮೇ ಬಿ ಆ ಬ್ಲ್ಯಾಕ್ ಹಾರ್ಟ್ ರಿಯೋನೇ ಆಗಿರ್ತಾಳೆ. ಸೊ ಲಿಸ್ಟ್ ಪ್ರಕಾರ ಹಗತಾ ಮತ್ತೆ ಆ ಹುಡುಗ ಮುಂದೆ ಜೆನ್ನ ಮೀಟ್ ಆಗ್ತಾರೆ. ಆ್ಯಂಡ್ ಅವಳು ಬಂದು ಒಂದು ಪೋಷನ್ ವಿಚ್ ಅಂತ, ಅಂದರೆ ಅವ್ಳ ವಿಚಸ್ ಪವರಿಂದ ಒಂದು ಜ್ಯೂಸ್ ಕ್ರಿಯೇಟ್ ಮಾಡ್ತಾಳೆ. ಆ ಜ್ಯೂಸ್ ಮೇ ಬಿ ವಿಷ ಕೂಡ ಆಗಬಹುದು, ಸ್ವೀಟ್ ಆಗಬಹುದು, ಹ್ಯಾಪಿ ಆಗಬಹುದು, ಆ್ಯಸಿಡ್ ಏನು ಬೇಕಾದರೂ ಕೂಡ ಆಗಬಹುದು. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಆಲಿಸ್ ಹತ್ರ ಹೋಗ್ತಾರೆ. ಆ್ಯಂಡ್ ಅವಳು ಬಂದು ಬ್ಲಡ್ ವಿಚ್, ಅಂದರೆ ಆಲಿಸ್ ಅವರ ಅಮ್ಮ ಕೂಡ ಒಬ್ಳು ವಿಚ್ ಆಗಿರ್ತಾಳೆ. ಆ್ಯಂಡ್ ಅವಳು ಕೂಡ ವಿಚರ್ಸ್ ರೋಡ್ಗೆ ಹೋಗಿ ಅಲ್ಲಿ ಸ್ಟಕ್ ಆಗಿರ್ತಾಳೆ. ಇನ್ನು ಕೊನೆಯದಾಗಿ ಹಗತಾಗೆ ಒಂದು ಅರ್ತ್ ವಿಚ್ ಬೇಕಿತ್ತು. ಸೊ ಆಗ ಹಗತಾ ಅವ್ರ ಪಕ್ಕದ ಮನೆಯಿಂದ ಒಬ್ಬಳನ್ನ ಕರ್ಕೊಂಡ್ಬರ್ತಾಳೆ. ಸೊ ನೀವು ಅಬ್ಸರ್ವ್ ಮಾಡಿರಬಹುದು ದಟ್ ಎಪಿಸೋಡ್ 2 ಅಲ್ಲಿ ಹಗತಾ ಸುತ್ತಮುತ್ತ ಇರೋ ಪ್ರಾಣಿ ನೋಡಿ ಭಯ ಪಡ್ತಿತ್ತು, ಯಾಕಂದರೆ ಆ ಪ್ರಾಣಿಗಳು ಸೇಲಂ 7 ಆಗಿರಬಹುದಾ ಅಂತ. ಸೊ ಹಗತಾ ಎಲ್ಲರನ್ನು ಕೂಡ ಅವ್ರ ಮನೆ ಬೇಸ್ಮೆಂಟ್ಗೆ ಕರ್ಕೊಂಡು ಹೋಗಿ ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಚರ್ಸ್ ರೋಡ್ನ ಒಂದು ಪ್ರೇಯರ್ ಹೇಳ್ತಾಳೆ. ಆ್ಯಂಡ್ ಆಗ ಆ ವಿಚರ್ಸ್ ರೋಡ್ನ ಡೋರ್ ಓಪನ್ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಹಗತಾ ಸೇಲಂ 7 ಬಚಾವ್ ಕೂಡ ಆಗ್ತಾಳೆ, ಜೊತೆಗೆ ವಿಚರ್ಸ್ ರೋಡ್ ಕೂಡ ಎಂಟ್ರಿ ಕೊಡ್ತಾಳೆ. ಸೊ ಇಲ್ಲಿಂದ ಮುಂದೆ ನಾವು ಹಗತಾ ಹೇಗೆ ಆ ವಿಚರ್ಸ್ ರೋಡ್ನ ಎಲ್ಲ ಲೆವೆಲ್ ಕೂಡ ಪಾರ್ ಮಾಡ್ತಾಳೆ ಅಂತ ನೋಡ್ತೀವಿ. ಸೊ ಮೇ ಬಿ ಇಲ್ಲಿಂದ ಪೇಸ್ ಪಿಕಪ್ ಮಾಡಬಹುದು ಅನ್ಸುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.